ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ, ನಾನು ಈಗ ಎರಡನೇ ಸೋಮವಾರ ಪೂಜೆ ಮಾಡ್ಕೊಂಡಿನಿ. ನೋಡ್ಕೊಂಬರಿ ಹೇಗೆ ಮಾಡಿ ಪೂಜೆ ಯಾವ ರೀತಿ ಮಾಡೀನಿ ಅಂತ ಹೇಳಿ. ಇದು ದೀಪ ಐತ್ರಿ, ಊಟ ಹತ್ತೈತಿ, ಊಟ ಹತ್ತಕತ್ತೈತೆ. ಯಾಕೆ ಚೊಟ್ಟನ ಹತ್ತೈತಿ ಐತಿ, ಸಣ್ಣ ಹತ್ತಕತ್ತ. ಈಗ ನೋಡ್ರಿ ಪೂಜೆ ಹೆಂಗೆ ಮಾಡೀನಿ. ಎರಡನೇ ಸೋಮವಾರ ದಿನ ಹೇಗೆ ಮಾಡೋದು, ಹುಗ್ಗಿ ಮಾಡ್ಕೊಂಡಿವಿ. ಈಗ ಸೋಮವಾರ ಅಲ್ಲ, ಇವತ್ತು ನಾವು ಆರತಿ ಮಾಡಿ ಬೆಳಗ್ತೀವಿ. ಆರತಿ ಮಾಡಿ ಬೆಳಗಿನಿ ಈ ರೀತಿ ಪೂಜೆ ಮಾಡ್ಕೊಂಡು ನೋಡ್ರಿ. ಸೋಮವಾರ ನೀವು ಏನು ಮಾಡೀರಿ? ಸೋಮವಾರ ಎರಡನೇ ಸೋಮವಾರ ನೈವೇದ್ಯಕ್ಕೆ ಹೇಳ್ರಿ. ನಾನು ನೋಡ್ರಿ ಈ ರೀತಿ ಪೂಜೆ ಮಾಡ್ಕೊಂಡಿನಿ. ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಕಳಶ ಬೆಳಗಿ ಈಗ ಚಾ ಕುಡಿಬೇಕು ನೋಡ್ರಿ ಕೆಲಸ ಎಲ್ಲ ಅಂದ್ರೇನು. ಇವತ್ತು ಉಪವಾಸ. ವಿಶಾಲಗೆ ಚಿತ್ರಾನ್ನ ಮಾಡಿಕೊಟ್ಟೀನಿ, ತಿಂದೋಗ್ಯಾನ. ಟಿಫಿನ್ ತೊಗೊಂಡು ಆಮೇಲೆ ಹುಗ್ಗಿ ಮಾಡ್ಕೊಂಡಿನಿ. ಇಷ್ಟು ಸ್ವಲ್ಪ ಮಾಡೀನಿ, ಉಪವಾಸ ಐತಿ ಇವತ್ತು. ಇನ್ಮ್ಯಾಗ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ತೊಳೆದೀನಿ, ಬಾಂಡೆ ತಿಕ್ಕಿನಿ, ಎಲ್ಲ ಮಾಡೀನಿ. ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು. ಬಜಾರ್ಗೆ ಹೋಗಿ ಬರ್ಬೇಕು ನೋಡ್ರಿ. ಬಟ್ಟೆ ಎಲ್ಲ ತೊಳೆದೀನಿ. ನೀವೇನು ಸೋಮವಾರ ನೈವೇದ್ಯಕ್ಕೆ ಮಾಡಿರಿ ಅಂತ ಹೇಳ್ರಿ. ನೋಡ್ರಿ, ಒಂದಿನ ರೆಸಿಪಿ ಚಾನಲ್ ಬರ್ತೈತಿ, ಒಂದಿನ ಬ್ಲಾಗ್ ಚಾನಲ್ ಬರ್ತೈತಿ. ಬಟ್ಟೆ ಎಲ್ಲ ತೊಳೆದು ಹಾಕೀನಿ. ಅಲ್ಲಿ ನೋಡ್ರಿ, ಯಾರ ಮನೆ ಡಗ್ಗಿ ಸಂಗಮೇಶ್ವರ ದೇವರಿದ್ರೆ ನೋಡ್ಕೋರಿ, ನಮಸ್ಕಾರ ಮಾಡಿರಿ. ಡಗ್ಗಿ ಸಂಗಮೇಶ್ವರ ದೇವಸ್ಥಾನ ಎಲ್ಲರಿಗೂ ಒಳ್ಳೇದು ಮಾಡಿರಿ. ಸಂಗೈ ಮುಖ್ಯ. ಯಾರ ಮನೆ ದೇವರಿದ್ರೆ ಏನೇ ಇದ್ರು, ಯಾರೇ ಭಕ್ತರಿದ್ರೆ ನೋಡ್ಕೋರಿ. ಡಿಗ್ಗಿ ಸಂಗಮೇಶ್ವರ ದೇವಸ್ಥಾನ ನಮ್ಮ ಮನೆ ಹತ್ರನೇ ಕಾಣಿಸ್ತಾ ಇದೆ, ನೋಡ್ಕೋರಿ ಯಾವ ರೀತಿ ಅದಂತ. ಮತ್ತು ಆಮೇಲೆ ಸಿಗೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಏನು ಮಾಡ್ತೀನಿ ಅಂದ್ರೆ, ಈಗ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ನೋಡಿರಿ. ಶಾವಿಗೆ ಉಪ್ಪಿಟ್ಟಿಗೆ ಏನೇನು ತೊಗೊಂಡಿನಿ ಅಂದ್ರೆ, ಈರುಳ್ಳಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 4 ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಆಮೇಲೆ ಶೇಂಗಾ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟು ತೊಗೊಂಡಿನಿ ನೋಡಿರಿ. ಉಪ್ಪಿಟ್ಟು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಇಲ್ಲಿ ಎಣ್ಣೆ ಹಾಕಿಟ್ಟಿನಿ ಕಡಾಯಿಗೆ. ಉಪ್ಪಿಟ್ಟು ಬೆಳಗಿನ ನಾಷ್ಟ ಶಾವಿಗೆ ಉಪ್ಪಿಟ್ಟು, ಮಂಗಳವಾರ ಬೆಳಗ್ಗೆ ನೋಡ್ರಿ. ಚಟಪಟ ಅಂದ್ವಲ್ಲ, ಇವಾಗ ಏನು ಮಾಡ್ತೀನಿ ಅಂದ್ರೆ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿನೆಲ್ಲ ಇವನು ಹಾಕೊಂಡ್ಬಿಡ್ತೀನಿ. ಈಗ ವಿಶಾಲ ಅಂಗಡಿಗೆ ಹೋಗ್ಯಾನ್ರಿ, ಅವ್ರ ಪಪ್ಪಾರಿಲ್ಲ, ಅಲ್ಲಿ ಅಂಗಡಿಯಾಗ ಕುಂತಾನ. ಬರಾಗ ನಾಷ್ಟ ಮಾಡಿ ಕಾಲೇಜ್ಗೆ ಹೋಗ್ತಾನ, ಹಾಗಾಗಿ ಮಾಡತ್ತೀನಿ ನೋಡಿರಿ. ಇವು ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ಸ್ವಲ್ಪ. ಇವಾಗ ನೋಡಿರಿ ಫ್ರೈ ಅದು ಟೊಮೆಟೊ ಹಾಕೊಂಡಿನಿ, ಶೇಂಗಾ ಹಾಕೀನಿ, ಟೊಮೆಟೊ ಹಾಕೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಫ್ರೈ ಅದು ಅಂದ್ರೆ ನೀರು ಹಾಕೋಣ. ಇಷ್ಟು ಶಾವಿಗೆಗೆ ಒಂದು ಸಣ್ಣ 2 ಗ್ಲಾಸ್ ನೀರು ಹಾಕಿಬಿಡ್ಬೇಕು ರೀ, ಕರೆಕ್ಟ್ ಆಗ್ತಾವೆ. ಉದುರು ಹಾಕುತ್ತೆ ಶಾವಿಗೆ ಉಪ್ಪಿಟ್ಟು. ಇಷ್ಟು ಶಾವಿಗೆ ತೊಗೊಂಡಿನಿ, ನಾಳೆಗೆ ಹುರ್ಕೋಲ್ಲ, ಬೇಕಾದಂಗೆ ಉದುರೇ ಆಗ್ತಾವೆ. ನೆಂಗೆ ಉಪ್ಪು ಹಾಕೊಂಡ್ಬಿಡೋಣ. ಇವತ್ತೇನು ರೀ ಕ್ಲೈಮೇಟು ಹೆಂಗಿದೆ, ಮಾಡ ಮುಸ್ಕಿದ ವಾತಾವರಣ. ಜಾಸ್ತಿ ಬಟ್ಟೆ ಒಗೆದು ಹಾಕೀವಿ. ಮಾಡಂದ್ರೆ ಮಾಡಾಗ್ತದೆ ನೋಡ್ರಿ, ಹೆಂಗೆ ಮಾಡ. ನಾವು ಆಡು ಭಾಷೆದಾಗ ಮೋಡನೇ ಅಂತಾರೆ ನಮ್ಮ ಬಳಿ. ಇವಾಗ ನೋಡ್ರಿ ನೀರು ಹಾಕೊಂಡ್ಬಿಡೋಣ. ನೋಡ್ರಿ ಸ್ವಲ್ಪ ಅರ್ಶಿನ ಪೌಡ್ರ್, ಸ್ವಲ್ಪ ಅಚ್ಕಾರದ ಪೌಡ್ರ್ ಹಾಕೀನಿ. ಖಾರ ಇರಲಿಲ್ಲ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತದಂತ. ನೋಡ್ರಿ 2 ಗ್ಲಾಸ್ ಹಾಕಿಬಿಡ್ತೀನಿ ನೋಡಿ, ಸಾಕು. 2 ಗ್ಲಾಸ್, ಕರೆಕ್ಟ್ 2 ಗ್ಲಾಸ್ ಹಾಕೀನಿ. ಇದು ಹೋದಾಡಲಿ, ಉಪ್ಪಂತರೂ ಹಾಕೀನಿ, ಹೋದಾಡಲಿ. ಸ್ವಲ್ಪ ಲಿಂಬೆ ರಸ ಹಾಕಿಬಿಡೋಣ. ಈಗ ನೋಡ್ರಿ ರೆಡಿ ಆಯಿತು. ಈಗ ಇದಕ್ಕೊಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊತೀನಿ. ಟೇಸ್ಟ್ ನೋಡೋಣ, ಉಪ್ಪಾಗಲಿಲ್ಲ ಅಂದ್ರೆ ಹೀಗೆ ಉಪ್ಪು ಹಾಕ್ಲಿಕ್ಕೆ ಬರ್ತದೆ. ಟೇಸ್ಟ್ ಆಗಿದೆ. ಇವಾಗ ಶಾವಿಗೆ ಹಾಕ್ಬಿಡೋಣ. ಚೂರು ಉಪ್ಪು ಕಮ್ಮಾಗ್ಯದ ಹಾಕ್ಬಿಡ್ತೀನಿ. ಈಗ ನೋಡ್ರಿ ಶಾವಿಗೆ ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ತೀನಿ.
ಕಗಿನ ಹಿಡಿತಾವ ಹಾಕೋಣ. ನೀವು ಕಲರ್ ಹಾಕ್ಕೋಬೋದು ಬಿಡಲೂಬೋದು, ಅರಿಶಿನ ಪೌಡ್ರ್ ಹಾಕ್ಲೂಬೋದು, ಹಾಗೆ ಮಾಡಿಕೊಂಡ್ರು ನಡಿತೈತಿ. ಅರಿಶಿನ ಪುಡಿ ಹಾಕೀನಿ ನೋಡಿರಿ, ಕರೆಕ್ಟ್ ಆಯ್ತು ನೋಡು. ವೀಸು ಶಾವಿಗೆ ಇಷ್ಟು ನೀರು ಈಗ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಿಬಿಡಮು, ಉಮ್ಗೊಂಬಿಡ್ತೆ ನೋಡಿರಿ. ಈ ನೀರಿಗೆ ಈ ಶಾವಿಗೆ ಕರೆಕ್ಟ್ ಉದುರು ಹೆಂಗೆ ಬರ್ತನಲ್ಲ ಅಂತ ಈಗ ಕರೆಕ್ಟ್ ಆಯ್ತು ನೋಡಿರಿ. ಮೇಲ್ಗಡೆ ಮುಚ್ಚಿಬಿಡೋಣ ನೋಡಿರಿ. ನೀರು ಕರೆಕ್ಟ್ ಆಯಿತು. ಇಷ್ಟು ಕೊತ್ತಂಬರಿ ಹಾಕಿ ಸರಿ ಉಪ್ಪಿಟ್ಟು ರೆಡಿ ಆಗ್ಯದ ನೋಡಿರಿ. ಎಷ್ಟು ಬಳ ಆಗ್ಯದ. ಈಗ ನೋಡಿರಿ ನಾ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ, ಯಾಕಂದ್ರೆ ನಮ್ಮ ಮನೆಯಾಗ ತುಪ್ಪ ತಿನ್ನಲ್ಲ ಇವರಿಬ್ಬರು ತಂದೆ ಮಗ. ಇದ್ರಾಗೆ ತುಪ್ಪ ಹಾಕಿ ತಿರುಗಿಬಿಡ್ತೀನಿ. ನಾವು ಉಪ್ಪಿಟ್ಟು ಮಾಡಿದ್ರೆ ಹಿಂಗೆ ಮಾಡಿಬಿಡ್ತೀನಿ ನಾವು. ಅವರು ಮ್ಯಾಗ ಹಾಕಿದ್ರೆ ತಿನ್ನಂಗಿಲ್ಲ, ಹಂಗಾಗಿ ನಾನು ಇದ್ರಾಗೆ ಹಾಕಿಬಿಡ್ತೀನಿ. ತಿರ್ಕೊಂಡು ಹಾಕೊಂಡು ನೋಡಿರಿ ಎಷ್ಟು ಎಷ್ಟು ಉದುರಾಗ್ಯದ ನೋಡ್ರಿ ಉಪ್ಪಿಟ್ಟು. ಹಂಗಾರೆ ಮಸ್ತಾಗ್ಯದ. ಈಗ ಸರ್ವ್ ಮಾಡಿ ತಿನ್ನುವ. ವಿಶಾಲ್ ಬರ್ತಾನೆ ಇಲ್ರಿ, ಕಾಲೇಜ್ಗೆ ಹೋಗ್ಯಾನಂತ, ಹಾಗೆ ಟೈಮ್ ಆಗ್ಯದಂತ. ಮಧ್ಯಾಹ್ನ ಉಣ್ಣಾಕೆ ಬರ್ತಿರ್ಬೋದು ನೋಡಿರಿ. ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ತಿನ್ನೋಣ ಬರ್ರಿ, ನಾಷ್ಟ ಮಾಡೋಣ ಬರ್ರಿ. ನೀವೇನು ನಾಷ್ಟ ಮಾಡಿರಿ ಅಂತ ಹೇಳ್ರಿ. ನಾಷ್ಟ ಮಾಡಿ ನಾಷ್ಟ ತಿಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.